ಮಾಲಾ ಒಳಿಗೆ ಹೋಯ್ತಿ ಏನಿವಾಗ? ಅಜ್ಜಿ ಯಾರು? ಯಾರವ ನೀನು? ಏನೇ ಬೇಕು ನಿಂಗೆ? ಅಜ್ಜಿ, ನಾವು ಜನತಾ ಕೇಂದ್ರದಿಂದ ಬಂದಿದ್ದೀವಿ. ನಿಮ್ಮ ಮನೆಯವ್ರದ್ದೆಲ್ಲ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಅಜ್ಜಿನ? ಹಾ ಹೌದು ಅಜ್ಜಿ, ನಿಮ್ದು ಮತ್ತೆ ಪಿಂಕ್ ಸೀರೆ ಹಾಕಿದಾರಲ್ಲ ಮೇಡಮ್, ನೀವು ಈ ಮನೆಯವರೇನಾ? ಇಲ್ಲ ಮೇಡಮ್ ಅವರೇ, ನಾನು ಪಕ್ಕದ ಮನೆಯವಳು. ಈ ಶಾಂತಕ ನನ್ನ ಫ್ರೆಂಡು, ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದಿದ್ದೆ. ಏನಮ್ಮ ಮೇಡಮ್ಮ, ನಿನ್ ಕಣ್ಣಿಗೆ ನಾನು ಅಣ್ಣನ ಮುದುಕಿ ತರ ಕಾಣಿಸ್ತಾ ಇದೀನ? ನನ್ನನ್ನು ಮಾತ್ರ ಅಜ್ಜಿ ಅಂತ ಇದೀಯಾ? ಗೌರಿ ನೋಡಿದ್ರೆ ಮೇಡಮ್ಮ ಅಂತ ಕರೀತಾ ಇದೀಯಾ? ಮೇಡಮ್ ಅವರೇ, ನಮ್ಮ ಅತ್ತೆನ ನೀವು ಅಜ್ಜಿ ಅಂತೆಲ್ಲ ಕರಿಬೇಡಿ. ನಮ್ಮ ಅತ್ತೆಗಿನ್ನೂ ಅಷ್ಟು ವಯಸ್ಸಾಗಿಲ್ಲ ಗೊತ್ತಾ? ಅದೇ ಮತ್ತೆ, ನಾನು ನಿಮ್ಮಂಗೆ ಮುಖಕ್ಕೆ ಸುಣ್ಣ ಬಣ್ಣ ಬಳ್ಕೊಂಡು ನಿಂತ್ಕೊಂಡ್ರೆ ಈಗಲೂ ಮಾಲಾಶ್ರೀ ತರ ಕಾಣಿಸ್ತೀನಿ ಗೊತ್ತಾ? ಓಕೆ ಮೇಡಮ್, ಓಕೆ. ಇವಾಗ ಡೀಟೇಲ್ಸ್ ಕೊಡ್ತೀರಾ? ಮೇಡಮ್ ಅವರೇ, ಏನಕ್ಕೆ ಡೀಟೇಲ್ಸ್ ತಗೋತಾ ಇರೋದು ನೀವು? ಅದೇನಂದ್ರೆ ನಿಮ್ದೆಲ್ಲ ವೋಟ್ ಐ ಡಿ ಇದೆಯಲ್ವಾ, ಅದನ್ನು ಹೊಸದಾಗಿ ರಿನ್ಯೂವಲ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅದಕ್ಕೆ ನಿಮಗೆಲ್ಲ ಫಾರ್ಮ್ ಕೊಟ್ಟು ಹೋಗ್ತೀವಿ. ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕೊಟ್ಬಿಟ್ಟು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು. ಶಾಂತ, ಯಾರು ಅದು? ರೀ, ವೋಟ್ ಹಾಕೋ ಫೋಟೋನ ಹೊಸದು ಕೊಟ್ಟದಂತೆ, ಅದಕ್ಕೆ ಅದೇನೋ ಮಾಹಿತಿ ತಗೊಳಕ್ ಬಂದವ್ರೆ. ಓ ಮೇಡಮ್ ಅವರು ನೀವಾ? ಇದನ್ನ ನಾನು ಹುಡುಕೊಂಡು ಮನೆ ತಗ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಗೌಡ್ರೆ, ನಿಮ್ಮ ಹುಡುಕೊಂಡು ಬಂದಿಲ್ಲ ನಾನು. ವೋಟರ್ ಐ ಡಿದು ಫಾರ್ಮ್ ಫಿಲ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ಮೇಡಮ್ ಅವರೇ, ಸುಮ್ಮನೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ. ನೀವ್ಯಾಕೆ ಮನ್ಮನ್ಗುಂಟ ಈ ಥರ ಕಷ್ಟಪಟ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನೇನು ಮಾಡೋಕ್ಕಾಗುತ್ತೆ ಗೌಡ್ರೆ, ಸರ್ಕಾರದಿಂದ ಕೆಲಸ ಕೊಟ್ಮೇಲೆ ಮಾಡಲೇಬೇಕಲ್ವ ನಾವು. ಮಾವಯ್ಯ, ಈ ಮೇಡಮ್ಮು ಮುಂಚೆಯಿಂದನೂ ಗೊತ್ತಾ ನಿಮಗೆ? ಸೊಸೆ ಮುದ್ದು ನೆನಪು ಮಾಡ್ಕೋ, ಗೃಹಲಕ್ಷ್ಮಿ ಫಾರಮ್ನ ಫಿಲ್ ಮಾಡಿಸ್ಕೊಳಕ್ ಬಂದಿದ್ದಿಲ್ವ ಇವರು ಮೊದಲೊಂದ್ಸಲ ನಮ್ಮ ಮನೆಗೆ? ಓಹೋ ಹೌದೌದು, ಈ ಮೇಡಮ್ಮು ಮೊದಲೊಂದ್ಸಲ ಬಂದಿದ್ರು ತಾನೆ, ಇವಾಗ ನೆನಪಾಗ್ತಾ ಇದೆ. ಪರವಾಗಿಲ್ಲ ಕಣ್ರಿ, ಬೇಡದೆ ಹೇಳದ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊತೀರಾ. ಮೇಡಮ್ ಅವರೇ, ನಿಮ್ಗೆ ಏನು ಡೀಟೇಲ್ಸ್ ಬೇಕಾದ್ರೆ ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ನೀವು ನಿಮ್ಮ ಫೋನ್ ನಂಬರ್ ಕೊಡಿ ನನಗೆ. ನೋ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ನಾವೇ ರೈಟಿಂಗಲ್ಲಿ ಬರ್ಕೋಬೇಕದೆಲ್ಲ. ರೀ, ನಿಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಮನೇಲಿ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಅಯ್ಯೋ ಆಯ್ತು ಬಿಡು ಮಾರಯ್ಯ, ಅದಕ್ಕೆ ಯಾಕೆ ಹಿಂಗೆ ಕಿರ್ಚಾಡ್ತೀಯ ನೀನು? ನಾನೇನೋ ಮೇಡಮ್ ಅವ್ರಿಗೆ ಸಹಾಯ ಆಗಲಿ ಅಂತ ಅಂದಪ್ಪ. ಹೌದೌದು, ನೀವು ಎಷ್ಟು ಮಟ್ಟ ಸಹಾಯ ಮಾಡ್ತಿದ್ದೀರಾ ಅಂತ ಕಣ್ಣಾರೆ ನೋಡ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಳ್ಳಿ ಇವಾಗ ಇಲ್ಲಿ. ಗೌಡ್ರಿ ಹೇಳಿ ಮೇಡಮ್ ಅವರೇ. ಗೌಡ್ರಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ಫಾರ್ಮ್ ಬಂದಿದೆ, ಕೊಡ್ತೀನಿ ನಿಮಗೆ. ಯಾರಾದರೂ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರಾ ನಿಮ್ಮ ಮನೆಯಲ್ಲಿ ವೋಟರ್ ಐ ಡಿ ತಗೊಳಕ್ಕೆ? ಮೇಡಮ್ ಅವರೇ, ನಂದು ವೋಟರ್ದು ಲೀಸ್ಟ್ ಇಲ್ಲ ಈ ಊರಲ್ಲಿ. ಓ ಹೌದಾ? ಯಾಕೆ ನೀವು ಲೀಸ್ಟಿಗೆ ಸೇರಿಸಿಲ್ಲ ನಿಮ್ಮ ಹೆಸರನ್ನ? ಯಾಕೆ ಅಂದರೆ ಮೇಡಮ್ ಅವರೇ, ನಮ್ಮ ಮಾಲಾಶ್ರೀ ಬಂದು ಒಂದು 7-8 ತಿಂಗಳಾಗಿದೆ ಅಷ್ಟೇ. ಮೊದಲು ಅವರು ಬೆಂಗಳೂರಲ್ಲಿದ್ದರು. ಮಾಲಾಶ್ರೀ ಅವರೇ, ನಿಮ್ಮದು ಬೆಂಗಳೂರಲ್ಲಿ ವೋಟ್ ಲಿಸ್ಟ್ ಇದೆಯಾ? ಮೇಡಮ್ ಅವರೇ, ನಂದು ಎಲ್ಲೂ ಇಲ್ಲ. ಇಷ್ಟಿನ ಗಂಟೆ ನಾನು ವೋಟೇ ಹಾಕಿಲ್ಲ ಗೊತ್ತಾ? ಏನು, ನೀವು ಒಂದು ವರ್ಷನೂ ವೋಟೇ ಹಾಕಿಲ್ವಾ? ಇಲ್ಲ ಮೇಡಮ್ ಅವರೇ, ನಾವು ವೋಟ್ ಹಾಕ್ತೀವಲ್ಲ ಫೋಟೋ, ಅದನ್ನ ಎಲ್ಲ ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ಅಷ್ಟೊಷ್ಟಿಂದ ನಾನು ಹಾಕೇ ಇಲ್ಲ ಗೊತ್ತಾ? ಸೊಸೆ ಮುದ್ದು, ಒಬ್ಬ ಭಾರತೀಯ ಪ್ರಜೆಯಾಗಿ ನೀನು ವೋಟ್ ಹಾಕಿಲ್ಲ ಅಂದ್ರೆ ಹೆಂಗಮ್ಮ? ಮಾವಯ್ಯ, ಈ ವರ್ಷದಿಂದ ಹಾಕ್ತೀನಿ ಬಿಡಿ. ಈಗ ಹೆಂಗು ಮೇಡಮ್ ಅವ್ರು ಬಂದವರಲ್ಲ, ನನ್ನ ಹೆಸರನ್ನ ಬಸ್ಬಿಡಿ. ಮಾಲಾಶ್ರೀ, ನೀನು ಹೇಳಿ ಹೋಗು, ನಿನ್ನ ಹೆಸರು, ನಿನ್ನ ಗಂಡ ಹೆಸರು ಎಲ್ಲನೂ ಕರೆಕ್ಟಾಗಿ. ಆಯ್ತಾಯ್ತು. ಹೇಳಿ ಮೇಡಮ್. ನನ್ನ ಹೆಸರು ಮಾಲಾಶ್ರೀ ಅಂತ. ಓಕೆ, ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿ. ನಮ್ಮ ಹಸ್ಬೆಂಡ್ ಹೆಸರು ಕಾರ್ತಿಕ್ ಎಸ್ ಅಂತ. ಓಕೆ, ಈ ಫಾರಮ್ ಎಲ್ಲ ಫಿಲ್ ಮಾಡಿದ್ದೀನಿ. ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇದ್ರ ಜೊತೆ ಕೊಟ್ಬಿಡಿ. ಮೇಡಮ್ ಅವರೇ, ನೀವು ಒಬ್ಬರೇ ಬಂದಿದ್ದೀರಾ? ನಿಮ್ಮ ಗಂಡ ಬರಲಿಲ್ವಾ ನಿಮ್ಮ ಜೊತೆ? ಇಲ್ಲ, ನನಗೆ ಗಂಡ ಇಲ್ಲ. ಅಯ್ಯೋ ಮೇಡಮ್ ಅವರೇ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಗಂಡ ಇಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ಇಂತ ಮೋಸ ಮಾಡಿದೆ? ಪಾಪ ನೋಡಕ್ಕೆ ಇಷ್ಟು ಚೆನ್ನಾಗವ್ರೆ, ಈ ವಯಸ್ಸಿಗೆ ಗಂಡ ಇಲ್ಲ ಅಂದ್ರೆ ಹೆಂಗೆ ಬಾಳ್ವೆ ಮಾಡೋದು ಅಂತ. ನೋ ನನಗೆ ಗಂಡ ಇದ್ದಾರೆ, ಆದ್ರೆ ನನ್ನ ಜೊತೆಗೆಲ್ಲ ಡಿವೋರ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ ನಾನು. ಯಾಕೆ ಮೇಡಮ್ ಅವರು ಡಿವೋರ್ಸ್ ತಗೊಂಡ್ರಿ? ಯಾಕೆ ನಿಮ್ ಗಂಡ ಉಮ್ಮ ಕೊಡ್ಲಿಲ್ವಾ? ವಾಟ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಮಾಲಾಶ್ರೀ, ಮುಚ್ಚೆ ಬಾಯಿ. ಅದೆಲ್ಲ ಕಟ್ಕೊಂಡು ನಿಂಗೇನೆ ಅವ್ರು ಕೇಳ್ದಷ್ಟು ಹೇಳ್ಬಿಟ್ಟು ಹೋಗುವಳಿಕೆ. ಯಾಕತ್ತೆ ಈ ಥರ ಟೆನ್ಷನ್ ತಗೋತಾ ಇದ್ದೀರಾ? ಪಾಪ ಮೇಡಮ್ ಅವ್ರದ್ದು ಇನ್ನೂ ಚಿಕ್ಕ ವಯಸ್ಸಲ್ವಾ, ಅದಕ್ಕೆ ಅವ್ರ ಸಂಸಾರನ ಸರಿ ಮಾಡೋಣ ಅಂತ ಕೇಳ್ದೆ ಅಷ್ಟೇ ಅಪ್ಪ. ಅವ್ರ ಸಂಸಾರ ಅವ್ರು ನೋಡ್ಕೋತಾರೆ, ನೀನು ನಿನ್ನ ಸಂಸಾರ ನೋಡ್ಕೋ, ಹೋಗುವಳಿಕೆ. ಮಾವಯ್ಯ. ಏನಮ್ಮ? ಮಾವಯ್ಯ, ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ಮಾವಯ್ಯ? ಅವಾಗವಾಗ ಜೀವನದಲ್ಲಿ ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ ಅಂತ ಹಾಡಾಡ್ತಾ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಲ್ವಾ ಮಾವಯ್ಯ? ಅವ್ವ ಶಾಂತಕ್ಕ, ನಾನು ನೋಡ್ತಾ ಇದ್ದೀನಿ ಮಾಲಾಶ್ರೀ ಬೆಳಿಗ್ಗೆಯಿಂದ ಇದನ್ನೇ ಹೇಳ್ತಾಳಲ್ಲ, ಏನೋ ಇದೆ, ನೀನು ಹೇಳ್ತಾ ಇಲ್ಲ ನಂಗೆ, ಅದೇನು ಅಂತ ನಂಗೂ ಹೇಳ್ಕೊಡ.
ಗೌಡ್ರೆ, ನಾನು ಈ ತರ ಸಾಂಗ್ ಎಲ್ಲ ಕೇಳೇ ಇಲ್ಲ. ಏನೋ ನಿಮ್ ಸೊಸೆ ಹೊಸ್ತಾಗಿ ಹೇಳ್ತಾ ಇದ್ರಲ್ಲ, ಏನಿದು? ಶಾಂತ, ಎಲ್ರೂ ಕೇಳ್ತಾ ಇದ್ದಾರೆ, ಅದೇನು ಅಂತ ಹೇಳು. ನಾನೇನ್ರಿ ಹೇಳಿ? ಹೇಳಿ ಅತ್ತೆ. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ, ಮಲಯಾಳಿ ಕುಟ್ಟಿ. ಐ ಲೈಕ್ ಯು ಸೋ ಮಚ್. ಹಲೋ, ಹಾ ಹೇಳಿ ಸರ್. ಇಲ್ಲೇ ಗೌಡ್ರ ಮನೆ ಹತ್ರ ಇದ್ದೀನಿ. ಓಕೆ ಓಕೆ, ಬಂದೆ ಬಂದೆ. ಗೌಡ್ರೆ, ನಮ್ಮ ಟೀಮ್ ಅವ್ರು ಫೋನ್ ಮಾಡಿದ್ರು, ಅಲ್ಲಿಗೆ ಹೋಗ್ಬೇಕು ನಾನು. ಫಾರ್ಮ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ. ಎಲ್ರೂ ನಿಮ್ಮ ಮನೆಯವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸ್ಬಿಟ್ಟು ಅಂಗನವಾಡಿ ಕೇಂದ್ರ ಕೊಟ್ಬಿಡಿ. ಸರಿ ಮೇಡಮ್ ಅವರೇ. ಶಾಂತ, ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ತೀನಿ. ರೀ, ತಲೆನೋವು ಅಂತಿದ್ರಲ್ಲ, ಮನೇಲೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋರಿ. ಅಯ್ಯೋ ಶಾಂತ, ಮನೇಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟದೆ. ಒಂದು 5 ನಿಮಿಷ ಹೋಗಿ ಬರ್ತೀನಿ. ಸರಿ ರೀ ಜೋಪಾನ. ನೀನೇನು ಎಲ್ಲಿ ಕಿರ್ಕೊಂಡು ನಿಂತಿದ್ಯಾ? ಮೇಲೆ ಬಟ್ಟೆಗಳು ಒಣಗಾಕದಲ್ಲ, ಅದನ್ನ ಎತ್ಕ ಬಾ ಹೋಗು, ಮಳೆ ಬರಂಗದೆ. ಸರಿ ಅತ್ತೆ. ಕುಟ್ಟಿ ಕುಟ್ಟಿ ಮಲಯಾಳಿ ಕುಟ್ಟಿ, ಒಂದು ಉಮ್ಮ ಕುಟ್ಟಿ. ಐ ಲೈಕ್ ಯು ಸೋ ಮಚ್. ಶಾಂತಕ್ಕ, ನಿಮ್ ಸೊಸೆ ಹಂಗಾಡ್ತಾಳೆ ಇವತ್ತು? ಅಯ್ಯೋ, ಅದೊಂದು ಹುಚ್ಚುಮೊಳಿ ಮುದೇವಿ. ಯಾಕಂಗ್ ಆಡುತ್ತೆ, ಯಾಕಂಗ್ ಮಾತಾಡುತ್ತೆ ಅಂತ ಒಂದು ಗೊತ್ತಾಗಲ್ಲ. ಅವಳ ಮಾತ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಗೌರಿ ನೀನು. ನೀನ್ ಹೇಳೋದು ಸರಿ ಬಿಡು ಶಾಂತಕ್ಕ. ಶಾಂತಕ್ಕ, ಒಂದೆರಡು ಹಪ್ಳ ಇದೆ, ಕೊಡ್ತೀಯಾ? ಇದೇನ ಗೌರಿ, ಬೇಸಿಗೆಲಿ ಉದ್ನ ಹಪ್ಳ, ಅಕ್ಕಿ ಹಪ್ಳ ಎಲ್ಲಾನು ಇಕ್ಕಿದ್ದಲ್ಲ, ಎಲ್ಲ ಖಾಲಿ ಆಗೋಯ್ತಾ? ಅಯ್ಯೋ, ಅದೇನು ಅಂತ ಹೇಳ್ತೀಯ ಶಾಂತಕ್ಕ? ನಮ್ಮ ಮನೆ ಕತನ ಬೇಸಿಗೆಲಿ ಎಲ್ಲಾನು ಮಾಡಿ ತುಂಬಿ ಇಟ್ಟಿರ್ತೀನಿ. ನಮ್ಮ ಅತ್ತೆ ಮಗಳ ಮನೆಗೆ ಹೋಗುವಾಗ ಹೊಸ ತುಂಬ್ಕೊಂಡು ಹೋಗಿ ಖಾಲಿನೇ ಮಾಡ್ಬಿಟ್ಟವಳೆ ಕಣವ. ಓ ಹೌದಾ, ಅದಕ್ಕೇನು, ಬಾ ಕೊಡ್ತೀನಿ, ಬಾ ಒಳಿಕೆ. ನಡಿ ಶಾಂತಕ್ಕ. ಶಾಂತಕ್ಕ, ನಿಂತು ಹಪ್ಳ ಇಸ್ಕೊಂಡು ಹೋದ್ರೆ ನಿನ್ ಸೊಸೆ ಏನು ಅನ್ನಲ್ಲ ತಾನೆ? ಬಾಯಿ ಬಿಟ್ಟೇನು ಮಾತಾಡಲ್ಲ, ಮನ್ಸಲ್ಲಿ ಅನ್ಕೋತಾಳೋ ಏನೋ. ಮೊದ್ಲು ಜಿಪುಡು ಮುದೇವಿ ಅದು. ಶಾಂತಕ್ಕ, ನಿನ್ ಸೊಸೆ ಎಂದಲ್ ಕೈಲಿ ಕಾಗೇನು ಓಡಿಸಲ್ಲ, ಬಹಳ ಜಿಪುಣಿ. ಹಾಗೆ ಇರಬೇಕು ಗೌರಿ. ಇವಾಗ ನಮ್ಮ ಕಾಲದಲ್ಲಿ 100 ರೂಪಾಯಿ ತಗೊಂಡೋದ್ರೆ ಒಂದು ಬ್ಯಾಗ್ ತುಂಬ ಸಾಮಾನು ಬರ್ತಿತ್ತು. ಈಗಿನ ಕಾಲದಲ್ಲಿ ನೋಡು, ಒಂದು ಬ್ಯಾಗ್ ತುಂಬ ದುಡ್ಡು ತಗೊಂಡೋದ್ರೆ ಒಂದೇ ಒಂದು ಸಾಮಾನು ಬರ್ತದೆ. ಹಂಗಾಗ್ಬಿಟ್ಟದೆ. ಈಗ ಏನೋ ಮಾಡ್ತೀಯಾ? ಅದು ನಿಜಾನೇ ಬಿಡು ಶಾಂತಕ್ಕ. ಅಜ್ಜಿ, ಯಾರವ ನೀನು? ಅಜ್ಜಿ, ನಾವು ಓಟೊಂದು ಲೀಸ್ಟ್ ಬರೆಯಕ್ಕೆ ಬಂದಿರೋರು. ಓ ಹೌದಾ? ಅಜ್ಜಿ, ನೀವು ಈ ಮನೆಯವರೇನಾ? ಹೌದು. ಅಜ್ಜಿ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ಮೇಡಮ್ ಅವರೇ, ನನಗೆ ಯಾಕೋ 2 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಯಾಕೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಅಜ್ಜಿ, ಅದು ನಮಗೆ ಗೊತ್ತಾಗಲ್ಲ. ನೀವು ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕಿತ್ತು. ಬ್ಯಾಂಕ್ ಹೋಗಿದ್ದೆ ಕಣವ, ಅಲ್ಲಿ ಚೆಕ್ ಮಾಡಿಸಿದ್ರೆ ಬಂದಿಲ್ಲ ಅಜ್ಜಿ ಅಂತ ಹೇಳ್ತಾವ್ರೆ. ಓಕೆ ಅಜ್ಜಿ, ವೆಯ್ಟ್ ಮಾಡಿ, ಬರುತ್ತೆ. ಅಜ್ಜಿ, ನಿಮ್ಮ ಮನೇಲಿ ಯಾರ್ಯಾರು ವೋಟರ್ ಐ ಡಿ ಬಂದಿದೆ ಅದರದ್ದು ಫಾರ್ಮ್ ಕೊಡ್ತೀನಿ, ಕೊಟ್ಬಿಡ್ತೀರಾ? ಕೊಡಿ ಮೇಡಮ್ ಅವರೇ, ಕೊಡ್ತೀನಿ. ನನ್ನ ಮಗ ಅಂಗಡಿಗೆ ಹೋಗವನೆ, ನನ್ನ ಸೊಸೆ ಊರ್ದಿರ್ಗೆ ಅದು ಯಾರ್ಯಾರ ಮನೇಲಿ ತಿರ್ಕೊಂಡು ನಿಂತವಳು ಏನೋ. ಮನೇಲಿ ಇಲ್ಲ, 1 ನಿಮಿಷನೂ ಇರಲ್ಲ ನೋಡಿ ಮನೇಲಿ. ಓಕೆ ಓಕೆ, ನಾನು ನೋಡ್ತೀನಿ. ಅಜ್ಜಿ, ಯಾರ್ಯಾರ ಹೆಸರಲ್ಲಿ ನಿಮ್ಮ ಮನೆಗೆ ಫಾರ್ಮ್ ಬಂದಿದೆ ಅಂದರೆ ಶಂಕರಪ್ಪ, ಗೌರಿ, ಮಾನಸ. ಯಾಕೆ ಮೇಡಮ್ ಅವರೇ, ನನ್ನ ಹೆಸರು ಯಾಕೆ ಬಂದಿಲ್ಲ? ನೋಡಿ ಸರಿಯಾಗಿ, ನನ್ನ ಹೆಸರು ಕಲಾವತಿ ಅಂತ. ಕಲಾವತಿನ? 1 ನಿಮಿಷ ರೀ, ನೋಡ್ತೀನಿ. ನೋಡಿ. ವಾಟ್? ಏನಾಯ್ತು ಮೇಡಮ್ ಅವರೇ, ಯಾಕೆ ಹಿಂಗೆ ಶಾಕ್ ಆಗ್ಬಿಟ್ಟಿದ್ದೀರಾ? ವಾಟು ಬೂಟು ಅಂತ ಇದ್ದೀರಾ? ಅಜ್ಜಿ, ಅದು ಏನಂದ್ರೆ ನೀವು ಸತ್ತೋಗಿದ್ದೀರಾ ಅಂತ ಬರ್ಸಿದಾರಲ್ಲ ಇಲ್ಲಿ. ಏನು? ನಾನು ಸತ್ತೋಗಿದ್ದೀನಿ ಅಂತ ಬರ್ಕೊಂಡಿದ್ದೀರಾ? ಅಜ್ಜಿ, ನೀವು ನಿಜವಾಗ್ಲೂ ಅಜ್ಜಿನ ಇಲ್ಲ ಭೂತನ? ಭೂತನೂ ಇಲ್ಲ, ಪ್ರೇತನೂ ಇಲ್ಲ, ನಾನು ಕಲ್ಲವನೇ. ಸರಿಯಾಗಿ ಕಣ್ಬಿಟ್ಕೊಂಡು ನೋಡಿ ಮೇಡಮ್ ಅವರೇ. ಮತ್ತೆ ಇಲ್ಲಿ ರೆಕಾರ್ಡಲ್ಲಿ ನೀವು ಸತ್ತೋಗಿದ್ದೀರಾ ಅಂತ ಬರ್ತಿದೆಯಲ್ಲ, ಅದೇ ಹೆಂಗ್ ಬರ್ಕೊಂಡ್ರಿ ಅಂತ? 1 ನಿಮಿಷ ಚೆಕ್ ಮಾಡ್ತೀನಿ ರೀ. ಅಜ್ಜಿ, ಲಾಸ್ಟ್ ಟೈಮ್ ಗೃಹಲಕ್ಷ್ಮಿ ಸ್ಕೀಮ್ಗೆ ನಿಮ್ಮದು ಡೀಟೇಲ್ಸ್ ತಗೊಳಕ್ ಬಂದಿದ್ನಲ್ಲ, ಅವಾಗ ನಿಮ್ಮ ಸೊಸೆನೇ ಬರ್ಸಿದ್ದಾರೆ ನೀವು ಸತ್ತೋಗಿದ್ದೀರಾ ಅಂತ. ಏನು? ನನ್ನ ಸೊಸೆ ನಾನು ಸತ್ತೋಗಿದ್ದೀನಿ ಅಂತ ಬರ್ಸಿದಳ? ಹೌದು ಅಜ್ಜಿ, ಅವ್ರು ಏನು ಹೇಳಿದ್ರು ಅದನ್ನ ನಾನು ಬರ್ಕೊಂಡಿದ್ದೀನಿ. ಯಾಕಂಗ್ ಮಾಡಿದ್ರು? ನನ್ಗೇನು ಗೊತ್ತು ಮೇಡಮ್ ಅವರೇ, ಯಾಕಂಗ್ ಮಾಡಿದಾಳೆ ಅಂತ. ಅವಳನ್ನೇ ಕೇಳ್ಬೇಕು ಇವಾಗ. ಅಜ್ಜಿ, ನಿಮ್ಮ ಸೊಸೆ ಬಂದ್ರು. ಅಯ್ಯಯ್ಯೋ, ನಮ್ಮ ಅತ್ತೆ ಮೇಡಮ್ ಅವ್ರ ಹತ್ರ ಏನ್ ಮಾತಾಡ್ತಾ ನಿಂತವ್ರೆ? ಓಹೋ, ಬರ್ಬೇಕು ಸೊಸೆಯವರು. ಬನ್ನಿ. ಅತ್ತೆ, ಯಾಕೆ ನಂಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ?
ಸೊಸೆ ಮುದ್ದು, ನಿನ್ನಂತ ಸೊಸೆ ಪಡೆಯೋಕೆ ನಾನು ಅದೆಷ್ಟು ಜನ್ಮದಿಂದ ಪುಣ್ಯ ಮಾಡಿದ್ನೋ ಏನೋ. ಅತ್ತೆ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬರ್ತೀನಿ. ಲೇ 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 ಗೌರಿ, ನಾವ್ರಂಗೆ ಆಟ ಆಡ್ಬೇಡ, ನನ್ನ ಹತ್ರ ನಿಂತ್ಕೋ. ಮುಂದಕ್ಕೊಂದು ಹೆಜ್ಜೆ ಹಾಕಿದ್ರೆ ನಿನ್ನ ಕಾಲೇ ಕತ್ತರಿಸ್ಬಿಡ್ತೀನಿ ನೋಡ್ಕೋ. ಅತ್ತೆ ಏನು? ಅವ್ವವ್ವವ್ವ ಸೂಪನಾತಿ ಸುಬ್ಬಿ, ನಿನ್ನ ನೋಡಿ ಕಲಿಬೇಕಣೆ ನಾಟಕ ಆಡೋದನ್ನ. ಎಷ್ಟೇ ಧೈರ್ಯ ನಿನಗೆ, ನಾನು ಸತ್ತೋಗಿದ್ದೀನಿ ಅಂತ ಈ ಮೇಡಮ್ ಅವ್ರ ಹತ್ರ ಬರ್ಸಿದ್ಯಾ? ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದೇನೇ ಕಮೆಂಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಎಪಿಸೋಡ್ ಸಕ್ಕತ್ತಾಗಿರುತ್ತೆ. ಗೌರಕ್ಕನ್ಗೂ ಅವ್ರ ಅತ್ತೆಗೂ ಫುಲ್ ಜಗಳ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್.